ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ರಜನಿ ಅಮ್ಮ, ಶಿವಗಾಮಿ ಆಗ್ಲೇ ಹೊರಟ್ಲಮ್ಮ. ಹೌದಾ? ಶಿವಗಾಮಿಯರ್ ಹೊರಟ್ರಾ? ಅಯ್ಯೋ ದೇವ್ರೆ, ಅವ್ರ ಆಫೀಸ್ಗೆ ಹೋದ್ರು. ನಾನು ಇನ್ನೂ ರೆಡಿ ಆಗ್ತಿದ್ದೀನಲ್ಲ. ಅವ್ರ ಆಫೀಸ್ಗೆ ಹೋಗಕ್ಕಿಂತ ಮುಂಚೆನೆ ನಾನು ಅಲ್ಲಿ ಇರ್ಬೇಕಾಗಿತ್ತು. ಇವಾಗ ಹೇಗೆ ಆಫೀಸ್ಗೆ ಹೋಗೋದು? ಏರಿಯಾ ಬೇರೆ ಹೊಸದು. ಬಸ್ ಎಲ್ಲಿ ಸಿಗುತ್ತೆ? ಮೆಟ್ರೋ ಎಲ್ಲಿ ಹತ್ಬೇಕು ಅಂತಾನೆ ಗೊತ್ತಿಲ್ಲ ನನ್ಗೆ. ಅಯ್ಯೋ ಯಾಕಮ್ಮ ಇಷ್ಟೊಂದು ಗಾಬರಿ ಆಗ್ತೀಯಾ? ತಿಂಡಿ ತಿಂದ್ಯಾ? ಅಯ್ಯೋ, ತಿಂಡಿ ಮಾಡೋದು ಮರ್ತ್ಬಿಟ್ಟೆ. ಸರಿ ಆಯ್ತು, ನೀನ್ ಬೇಗ ರೆಡಿ ಆಗು. ನಾನ್ ನಿನ್ನ ಕರ್ಕೊಂಡು ಹೋಗಕ್ಕೆ ಅಶೋಕ್ಗೆ ಹೇಳ್ತೀನಿ. ಸರಿ ಆಯ್ತು, ಬೇಗ ರೆಡಿ ಆಗು. ಮೆಣಸಿನ್ಕಾಯಿ ಹೊಗೆ ಹಾಕ್ಬಿಟ್ಲು ಅಜ್ಜಿ. ಆ ಘಾಟ ಕುಡ್ದು 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 ಎದೆ ಎಲ್ಲ ಕಟ್ಕೊಂಡ್ಬಿಟ್ಟೈತಿ. ಏ ಮಣಿ, ಸುಮ್ನೆ ಇರ್ಬೇಕು ತಾನೆ? ಆ ಅಜ್ಜಿ ನಿನ್ನ ಕದ್ದಿಲ್ಲ ಅಂತ ಅಷ್ಟು ಸರಿ ಹೇಳಿದ್ರು, ಕೇಳ್ಬೇಕು ತಾನೆ? ಅದನ್ನ ಬಿಟ್ಬಿಟ್ಟು ಏನೋ ಚೆಕ್ ಮಾಡಿ ಅಂತ ಹೋದೆ. ಸಿಕ್ ಹಾಕೊಂಡೆ, ನಿನ್ ಘಾಟ್ ಹಾಕಿಸ್ಕೊಂಡೆ. ಅದಕ್ ನಾವ ಹೊಣೆ? ಇವನಂತ ದಡ್ಡನ್ನ ಹುಚ್ಚ ಆಸ್ಪತ್ರೆಲ್ಲೂ ನೋಡಿಲ್ಲ. ಅತಿ ವಿನಯಂ ದೂರ್ತ ಲಕ್ಷಣಂ ಅಂತ ಹೇಳ್ತಾರೆ. ನನ್ ಗಂಡ ಅದಕ್ಕೆ ಸರಿಯಾದ ಉದಾಹರಣೆ. ಆರ್ಯಂಗೆ ಬಾಗ್ಲು ತೆಗಿಯಕ್ ಹೋದಾಗ, ಊಟ ಬಡ್ಸಕ್ ಹೋದಾಗ ಅಡ್ಡ ಬರ್ತಿದ್ರಲ್ಲ, ಅದಕ್ಕೆ ಆ ದೇವ್ರು ಕೊಟ್ಟಿರೋ ಶಿಕ್ಷೆ. ನಾ ಸಿಕ್ಕಾಕೊಳ್ಳೋದಕ್ಕ ಅದ ಕಾರಣ ಅಲ್ಲ. ಮತ್ತಿನ್ನೇನು? ಯಾವನೋ ಒಬ್ಬ ಕುತಂತ್ರಿ ಕಳ್ಳ ಅದನ್ನ ಕದ್ದು ನನ್ನ ಕಿಸೆ ಒಳಗೆ ಹಾಕ್ಬಿಟ್ಟಾನ. ಅವನ ಸಂಸಾರ ನಾಶ ಆಗೋಗ್ತೈತಿ, ಕುಟುಂಬ ಕುಗ್ಗಿ ಹೋಗ್ತೈತಿ, ಅವನ ಸಂಸಾರ ಮಠ ಮಾಸ್ಯ ಆಗಿ ಹೋಗ್ಬಿಡ್ತೈತಿ. ಅಯ್ಯೋ ಯಾಕ್ರಿ ಇಷ್ಟೊಂದೆಲ್ಲ ಬೈತಾ ಇದ್ದೀರಾ? ನಾ ಬೈಲಿಕತ್ತಿರೋದು ರೊಕ್ಕನ ಕದ್ದು ನನ್ನ ಕಿಸೆದಾಗ ಹಾಕಿದವ್ರಿಗೆ. ನೀ ಯಾಕೆ ತ್ರಾಸ ಮಾಡ್ಕೋತಿ? ನೋಡ್ರಿ, ನಮ್ಗೆ ಯಾರಾದ್ರೂ ಕೆಟ್ಟದ್ ಮಾಡಿದ್ರೆ ಅವರೇ ನಾಚ್ಕೊಳ್ಳೋ ತರ ನಾವು ಅವ್ರಿಗೆ ಒಳ್ಳೇದ್ ಮಾಡ್ಬೇಕು. ಅದೇ ರೀ ಮನುಷ್ಯತ್ವ, ಅದೇ ಸಭ್ಯಸ್ತ್ರ ಲಕ್ಷಣ. ಅಲ್ಲೇ ಸಭ್ಯಸ್ತಿಕೆ ಬಗ್ಗೆ ನೀನು ಮಾತಾಡಕತ್ತೀಯಾ? ಇದನ್ನ ಕೇಳುವಂತದ್ದು ನನಗೆ ಕರ್ಮ ಬಂದದ. ಅವ್ರು ಉದ್ಧಾರ ಆಗಂಗಿಲ್ಲ. ಇವತ್ತು ರಾತ್ರಿನ ನೆಗದ ಬಿದ್ದು ಹೊಗೆ ಹಾಕ್ಸ್ಕೊಂಡ್ಬಿಡ್ತಾರ. ಅಯ್ಯೋ ರೀ, ಬೈಬಿಡ್ರಿ ಅಷ್ಟೊಂದು. ಯಾಕ ಬೈಬಾರ್ದು? ಅದು 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 ಏಯ್, ನಿಮ್ಮ ಅಕ್ಕನೇನ್ ನೋಡಕತ್ತಿ? ನಾನ್ ನೋಡ್ಕೊಂಡು ಹೇಳು. ಅದು 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 ನಿಮ್ ಜೇಬಲ್ ದುಡ್ಡಿಟ್ಟಿದ್ ನಾನೇ. ಅಲೆಲೆಲೆ, ನನ್ನ ಕಿಸೆ ಒಳಗೆ ರೊಕ್ಕ ಇಟ್ಟಿದ್ದು ನೀನಾ? ಅಲೆಲೆಲೆ ಹಿಡಿಂಬೆ, ಅಕ್ಕ ತಂಗಿ ಸೇರ್ಕೊಂಡು ಎಂತ ಕೆಲಸ ಮಾಡಿರಿ? ಸತಿ ಸಾವಿತ್ರಿ ಹುಟ್ಟಿರೋ ಭೂಮಿ ಇದು. ಇಂಥ ಭೂಮಿಯೊಳಗೆ ನಿನ್ನಂತೆ ಹುಟ್ಟಿದೆಯಲ್ಲ, ಅದು ಕಳಂಕ. ಸುಮ್ನೆ ನಿಂತ್ಕೊಳ್ರಿ, ನೋಡಿದೀನಿ ನಿಮ್ ಯೋಗ್ಯತೆನೋ. 1,000 ರೂಪಾಯಿ ಕೊಟ್ಟು ನನಗೆ ಕ್ರೀಮ್ ಕೊಡ್ಸೋ ಯೋಗ್ಯತೆ ಇಲ್ಲ. ಎಷ್ಟು ಅಂತನ್ರಿ ಮಾತಾಡ್ತಿದ್ದೀರಾ? ಓಹೋ, ನಾನು ನಿನಗ 1,000 ರೂಪಾಯಿ ಕ್ರೀಮ್ ತಂದು ಕೊಟ್ಟು ನಿನ್ನನ್ನ ಸಾಕಬೇಕಲ್ಲ? ಆತು, ಈಗ ಹೊರಗೆ ಹೋಗಿ ಮದ್ವೆ ಮಂಟಪದಾಗ ಊಟ ಮಾಡಿ ಕುಡಿದು ಖಾಲಿ ಬಾಟ್ಲಿ ಇಟ್ಟಿರ್ತಾರಲ್ಲ, ಅವನು ತಗೊಂಡೋಗಿ ಮಾರಿ ಆದ್ರೂ 1,000 ರೂಪಾಯಿ ತಂದು ನಿನ್ನ ಮಕ್ಕಕ್ಕೆ ಕ್ರೀಮ್ ಮೆತ್ತೀನಿ. ಇಲ್ಲ ಅಂದ್ರ ನೈಸ್ ರೋಡಿನ್ಯಾಗ ಸೌತೆಕಾಯಿ ಮಾರಿ ನಿನಗೆ ಗಂಜಿ ಕುಡಿಸ್ತೀನಿ. ಏನು ಮಾಡುದು? ನಾವು ಹೊರಗೆ ಹೋಗಂಗಿಲ್ಲಲ್ಲ. ನಿಮ್ಮ ಅಕ್ಕನ ಸಹವಾಸ ಮಾಡಿ ಅಜ್ಞಾತವಾಸ ಅನುಭವಿಸಕತ್ತೀನಿ. ಆಯ್ತು, ನನಗೂ ಊರ್ಮಿಳಾ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿ ಇಲ್ಲಿಂದ ಆಚೆ ಹೋಗು. ನನ್ ಕೆಲ್ಸ ನಾನು ನೋಡ್ಕೊಳ್ತೀನಿ. ಗಂಡ ಕೈ ಕೊಟ್ಟ, ಮಿನಿಸ್ಟ್ರೂ ಕೈ ಕೊಟ್ಟ. ಇದೆಲ್ಲ ನನಗೇನು ಹೊಸದಲ್ಲ. ಚೆನ್ನಾಗಿದ್ದಾಗ ಎಲ್ರೂ ಖುಷಿ ಹಂಚ್ಕೊಳಕ್ ಬರ್ತಾರೆ. ಕಷ್ಟ ಬಂದಾಗ ಒಬ್ರೇ ಹೋರಾಡ್ಬೇಕು ಅನ್ನೋದು ನನಗ್ ಚೆನ್ನಾಗಿ ಗೊತ್ತಿದೆ. ನನ್ಗದ್ರ ಅನುಭವ ಆಗಿದೆ. ನೀನೇನಕ್ಕ ಈ ಎಡ್ಬಿಡಂಗೆ ಹೇಳೋ ಮಾತನ್ನ ಸೀರಿಯಸ್ ಆಗಿ ತಗೊಂತಿದ್ಯಾ? ಬದುಕಿದ್ರು ನಿನ್ ಜೊತೆನೆ, ನನ್ ಸತ್ರು ನಿನ್ ಜೊತೆನೆ ಅಕ್ಕ. ಚಿತೆಗೆ ಹೋದ್ರು ನಿನ್ ಜೊತೆನೆ ಬರ್ತೀನಿ ಅಕ್ಕ.
ಏನ್ರಿ ಏನ್ ಮುಖ ನೋಡ್ಕೊಂಡ್ ನಿಂತಿದ್ದೀರಾ? ನಮ್ಮ ಅಕ್ಕನ ಹತ್ರ ಸಾರಿ ಕೇಳಿ ಕೇಳ್ರಿ. ಹೇ,